ಹಾಯ್ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಗುಡ್ ನ್ಯೂಸ್, KCET ಕೌನ್ಸಿಲಿಂಗ್ 2024 ಕ್ಲಾಸ್ ಎ ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ ರಿಲೀಸ್ಡ್ ಬಿಡುಗಡೆ. ಒಂದು ಬಾರಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡ್ರಿ, ಆಮೇಲೆ ನೀವು ಟ್ರೈ ಮಾಡಿರಿ. ಮೊದಲು ಕ್ರೋಮ್ ಬ್ರೌಸರ್ ಆ್ಯಪನ್ನು ಓಪನ್ ಮಾಡಿ cet.online.karnataka.gov.in KE ಅಂತ ಸರ್ಚ್ ಮಾಡಿ, ಹೀಗೆ ಬರುತ್ತೆ. ನೆಕ್ಸ್ಟು ಅಲ್ಲಿ 3 ಡಾಟ್ಸ್ ಕಾಣ್ತಾ ಇದ್ದಾವೆ, ಅದನ್ನು ನಿಧಾನವಾಗಿ ಕ್ಲಿಕ್ ಮಾಡಿ. ನಂತರ ಈ ಕಡೆ ಒಂದು ಹಲವಾರು ಆಪ್ಷನ್ಸ್ ಕಾಣ್ತವೆ, ಒಂದು 5 to 6. ಅದರಲ್ಲಿ ಪ್ರವೇಶ ಅಂತಿರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಆ ಪ್ರವೇಶ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ ನಂತರ UGCET 2024 ಅಂತ ಕಾಣ್ತಾ ಇದೆ ಮೇಲೆ ಮತ್ತು ಕೆಳಗಡೆ. ಅದರಲ್ಲಿ ಎರಡರಲ್ಲಿ ಒಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ UGCET 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ ಎ ಅಭ್ಯರ್ಥಿಗಳ ಲಿಸ್ಟ್ ಅಂತ. ಅದನ್ನು ಕ್ಲಿಕ್ ಮಾಡಿ, ಸೆಕೆಂಡ್ ಆಪ್ಷನನ್ನು. ನಂತರ ಹೀಗೆ ಬರುತ್ತೆ. ಓಕೆ, KEA ಅಂತ ಬಂದು ಮೇಲೆ ಕೆಳಗಡೆ ಹೀಗೆ ಬರುತ್ತೆ, ಎಂಟರ್ ಅಪ್ಲಿಕೇಶನ್ ನಂಬರ್ ಮತ್ತು ಎಂಟರ್ ಡೇಟ್ ಆಫ್ ಬರ್ತ್, ಎಂಟರ್ ಕ್ಯಾಪ್ಚಾ ಅಂತ ಕೇಳ್ತಿದೆ ಅಲ್ವಾ. ಅಲ್ಲಿ ಕೆಳಗಡೆ ಬ್ಲೂ ಕಲರ್ ಇರುತ್ತೆ, ಅದು ಯಾವ ಲೆಟರಲ್ಲಿ, ಕ್ಯಾಪಿಟಲ್ ಲೆಟರ್ ಇದ್ದರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್ಸ್, ನಂಬರ್ಸ್ ಇದ್ದರೆ ನಂಬರ್ಸ್, ಅದು ಹೇಗಿದೆಯೋ ಹಾಗೆ ಎಂಟರ್ ಮಾಡಿ. ನೆಕ್ಸ್ಟ್ ಸರ್ಚ್ ಮಾಡಿ, ಅಲ್ಲಿ UGCET 2024 ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬರುತ್ತೆ. ಹಲವಾರು ಲೈನ್ಸ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾವೆ. ಓಕೆ, ಸೂಚನೆಗಳು ಒಂದ್ಸಾರಿ ಓದ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಅಪ್ಲಿಕೇಶನ್ ನಂಬರ್, CET ನಂಬರ್, ಎಲಿಜಿಬಿಲಿಟಿ ಕ್ಲಾಸ್, ಕ್ಯಾಟಗರಿ, ಇನ್ಕಮು, SNE ಕೋಟಾ, HK, JK, ZU ಇವೆಲ್ಲ ಬಂದರೆ ನಿಮಗೆ ಸಕ್ಸಸ್ ಅಂತ ಅರ್ಥ. ನಿಮ್ಮ ನೇಮು ಇರಬೇಕು, ಅಪ್ಲಿಕೇಶನ್ ನಂಬರ್ ಇರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.